ಕುಡಿಯೋ ನೀರು ಶುದ್ಧವೋ ಅಶುದ್ಧವೋ? ಬೆಂಗಳೂರಿನ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ? ಕುಡಿಯುವ ನೀರಿನ ರಿಯಾಲಿಟಿ ಚೆಕ್. ನ್ಯೂಸ್ 18 ಸಾಮಾಜಿಕ ಕಳಕಳಿ. ಜೀವ ಜಲವೋ ವಿಷ ಜಲವೋ? ನ್ಯೂಸ್ 18 ಮೆಗಾ ಕವರೇಜ್. ಬೆಂಗಳೂರಿಗರೇ, ನೀವು ಕುಡಿತಾ ಇರುವ ನೀರು ಸೇಫಾ? ನೀವು ಸೇವಿಸ್ತಾ ಇರುವ ನೀರು ಶುದ್ಧ ಆಗಿದೆಯಾ? ಯಾವುದೇ ರೀತಿಯ ಕಲ್ಮಶ ಇಲ್ವಾ? ಅಥವಾ ಕಲುಷಿತ ನೀರನ್ನೇ ನೀವು ಸೇವಿಸ್ತಾ ಇದ್ದೀರಾ? ಕುಡಿಯುವ ನೀರಿನ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಬೆಂಗಳೂರಿನ ಉಮರ್ ನಗರದಲ್ಲಿ ಕೊಳಚೆ ನೀರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಸಿಕ್ಕಿದೆ. ಉಮರ್ ನಗರದ ಮನೆಗಳಿಗೆ ಕೊಳಚೆ ನೀರು ಸಪ್ಲೈ ಆಗ್ತಾ ಇದೆ. ಜಲಮಂಡಳಿಯ ಪೈಪ್ಲೈನ್ನಲ್ಲಿ ಕೊಳಚೆ ನೀರು ಮಿಕ್ಸ್ ಆಗಿ ಅದನ್ನೇ ನೀರು ಕುಡಿಬೇಕಾದಂತಹ ಪರಿಸ್ಥಿತಿ ಆ ಭಾಗದ ಜನರದ್ದು. ನೀರಿನ ಬಣ್ಣ ಚೇಂಜ್ ಇದೆ, ಕೆಟ್ಟ ವಾಸನೆ ಬರ್ತಾ ಇದೆ. ಜನರಿಗೆ ಪ್ರತಿನಿತ್ಯ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಿದ್ದಾರೆ. ಇದೇ ವಿಚಾರ ಇಟ್ಕೊಂಡು ಈಗಾಗಲೇ ಸ್ಥಳೀಯರು ಜಲಮಂಡಳಿಗೆ ದೂರು ಕೊಟ್ಟಿದ್ದಾರೆ. ಆದರೆ ದೂರು ಕೊಟ್ಟು ತಿಂಗಳಾದರೂ ಕೂಡ ನಮ್ಮ ಅಧಿಕಾರಿಗಳು BWSSP ಅವರು ಕ್ರಮ ಕೈಗೊಳ್ಳುವಂತಹ ಯೋಚನೆನೇ ಮಾಡ್ತಾ ಇಲ್ಲ. ಜನರಿಗೆ ಈ ಥರದೇ ನೀರು ಕೊಡಬೇಕು ಅನ್ನುವಂತಹ ರೀತಿಯಲ್ಲೇ ನೀರನ್ನು ಪ್ರತಿದಿನ ಸಪ್ಲೈ ಮಾಡ್ತಾ ಇದ್ದಾರೆ. ಅದು ಚೆನ್ನಾಗಿದೆಯಾ ಇಲ್ವಾ, ಜನರ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ, ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನೀರೆಲ್ಲ ನಿಮಗೆ ನಾವು ತೋರಿಸ್ತಾ ಇದ್ದೀವಲ್ಲ, ನೋಡಿ ಅಲ್ಲಿ ಕಲುಷಿತ ನೀರು ಯಾವ ರೀತಿಯಾಗಿದೆ, ಅದರಲ್ಲಿ ಕಲ್ಲರೇ ಯಾವ ರೀತಿ ಇದೆ. ಆ ಕಲ್ಲರನ್ನು ನೋಡಿದ್ರೇ ಕುಡಿಯೋದು ಬೇಡ ಅಂತ ಅನಿಸುತ್ತೆ, ಆ ರೀತಿಯಾಗಿದೆ. ಆ ನೀರನ್ನೇ ಆ ಭಾಗದ ಜನ ಕುಡಿಬೇಕು. ಉಮರ್ ನಗರದ ಜನರ ಪರಿಸ್ಥಿತಿ ಇದು. ಇದು ಮೂರು ಸತಿ ಟ್ಯಾಂಕ್ ಬಂದು ಇದಾಯಿತು, ಗಲೀಜಾಯಿತು. 3 ಸತಿ ನಾನು ಕ್ಲೀನ್ ಮಾಡಿದ್ದೀನಿ. ನಾನು ಒಂದೊಂದು ಸತಿಗೆ 2,000. ಆವಾಗ ಏನು ಮಾಡಿದೆ, ಗಲೀಜು ನೀರು ಬರುತ್ತೆ ಅಂತ ಅದು ಕಾವೇರಿ ನೀರು ಸ್ಟಾಪೇ ಮಾಡಿಬಿಟ್ಟ. ಅದು ಯಾವಾಗ ಬರೋವಾಗ ಇದು ಈ ಥರ ಓಪನ್ ಮಾಡಿ ನೋಡಿದರೆ ಕಪ್ಪು ನೀರು. ಆಮೇಲೆ ಅದು ಈ ಥರ ಬರ್ತಾ ಅಂತ ಫೋನ್ ಮಾಡಿದರೆ ಬರ್ತೀನಿ ಬಂದು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೋ ಬರೋದಿಲ್ಲ. ಪ್ರಾಬ್ಲಮ್ ಏನಂದರೆ ಅದು ಯಾವಾಗ ನೋಡಿದ್ರೆ ನಾನು ಇದು ಚೆಕ್ ಮಾಡ್ತೀವಿ, 2 ತಿಂಗಳು ಅದೇ ಥರ ಬರ್ತಾಯಿತ್ತು. ಈ ನೀರಿನ ಸಮಸ್ಯೆ ಏನೆಂದರೆ ಗಲೀಜು ನೀರು ಬಂದುಬಿಡ್ತದೆ. ನಾವು ನಮಗೆ ಹಾಗೆ ಪೈಪ್ನಲ್ಲಿ ಬರ್ತದೆ, ನಮಗೇನು ಗೊತ್ತೂ ಆಗೋದೇ ಇಲ್ಲ. ಅದು CMC ನೀರು, ಅದು ನೀರು ಕರೆಕ್ಟ್ ಆದ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನುಂಗಿದ್ರೆ ತುಂಬ ಗಲೀಜು ನೀರು. ನಮ್ಮ ಹುಡುಗ ಹೇಳಿದ್ರು, ಏನಮ್ಮ ಏನು ಗಲೀಜು ಆಗ್ತಾ ಇದೆ ಅಂತ. ಪ್ಯೂರಿಫೈ ವಾಟರ್ನಲ್ಲಿ ನಾನು ಕುಳಿ ಮಾಡಿದ್ರೆ ಚೆನ್ನಾಗಿದೆ, ಇಲ್ಲಾಂದರೆ ಹಿಂಗೆ ಗಲೀಜು ಆಗ್ತದೆ. ಚಿಕ್ಕ ಮಕ್ಕಳಿಗೆ ನೀರು ಕೊಂಡ್ಬಿಟ್ರೆ ಯಾರು ಅವ್ರಿಗೆ ಪ್ರಾಬ್ಲಮ್ ಆಗಿಬಿಡ್ತದೆ. ಏನು ಮಾಡಬೇಕು, ನಾವು ಗೊತ್ತೇ ಆಗೋದಿಲ್ಲ. ಬೇದಿ ವಾಂತಿ ಎಲ್ಲ ಆಗಿಬಿಡ್ತದೆ ನಮ್ಮ ಮಕ್ಕಳಿಗೆ. ನಾವು ಏನು ಮಾಡಬೇಕು, ಏನು ನಾವು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಮೈಕ್ ಚೆನ್ನಾಗಿಲ್ಲ, ಅವ್ರು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ನಾವು ಕಾವೇರಿ ನೀರು ಬಂದ್ ಮಾಡಿಬಿಟ್ಟಿದ್ದೀನಿ, CMC ನೀರು ತಗೊಳ್ತಾ ಇದ್ದೀನಿ. ಕುಡಿಯೋ ನೀರಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಏನು ಮಾಡಬೇಕು? ಅಮ್ಮಮ್ಮ ಅಂದ್ರೆ ಒಂದು 3 ತಿಂಗಳಿಂದನೂ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೇ ಸ್ವಂದಲ್ಲ, ಥ್ರೋಟ್ ನಾಗವಾರ ಇರಲಿ, ಥ್ರೋಟ್ ಗೋವಿಂದಪುರ ವಾರ್ಡ್ ಇರಲಿ, ಎಲ್ಲ ಜಾಗದಲ್ಲಿ ಇದೇ ಸಮಸ್ಯೆ ಇರೋದು. ಯಾರೂ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ನಾವು ಕಂಪ್ಲೇಂಟು ಮಾಡಿದ್ದೀವಿ. ಸುನೀಲ್ ಕುಮಾರ್ ನಾರ್ತ್ ಕಮಿಷನರ್ ಅವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಯಾರೂ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ಈ ಲೋಕಲ್ ಲೀಡರ್ಸ್ಗಳು ಬರ್ತಾರೆ, ಆವಾಜ್ಗಳು ಆಗ್ತಾರೆ, ಮತ್ತು ಕೆಲಸ ಏನೂ ಮಾಡಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂತ ಅಷ್ಟೇ ಹೇಳೋದು. ಯಾರೂ ಪರಿಹಾರ ಮಾಡೋರು ಯಾರಿಲ್ಲ. ನೋಡಿ, ಇವಾಗ ಟ್ಯಾಂಕ್ಗಳು ಬರ್ತಾ ಇರೋದು ಅಮ್ಮ ಅಂದರೆ 2,000 ರೂಪಾಯಿ, 1,800 ರೂಪಾಯಿ ಒಂದು ಟ್ಯಾಂಕ್ ನೀರು ಕುಡಿಯೋ ನೀರು ಬಂದರೆ 1,800 ರೂಪಾಯಿ. ಇಲ್ಲಿ ನಾವು ಬಡವರು ಇರೋದು, ಎಲ್ಲಿನಿಂದ ಬಾಡಿಗೆ ಮನೆಯವರೆಲ್ಲ ಮಾಡ್ಕೊಂಡಿರೋದು, ಎಲ್ಲಿಂದ ತೊಗೊಬರೋದು? ಇವರಿಗೆ ಜಾರಿ ಸಾಹೇಬ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಬರ್ತಾರೆ ರೀ, ರೆಡಿ ಮಾಡ್ತಾರೆ ರೀ ಅಂತ ಅವ್ರು ಹೇಳಿಬಿಡ್ತಾರೆ. ಯಾರು ಕೇಳೋರಿಲ್ಲ, ಯಾರು ಮಾಡೋದೇ ಇಲ್ಲ. ನಾವು ಬಿಟ್ಬಿಟ್ಟವ್ರೆ, ಸಾಯಿರಿ ನೀವೇ ಅಂತ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನಿಮ್ಮ ಚಪ್ಪಲಿ ಎತ್ಕೊಂಡು ತಲೆ ಮೇಲೆ ಹಾಕ್ಕೊಳ್ತಾರೆ, ಓಟ್ ಹಾಕಿ ನಮಗೆ, ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ. ನಾಗವರ ಬಳಿಯ ಉಮರ್ ನಗರದಿಂದ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾನೀಗ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ನಾಗವರ ವಾರ್ಡ್ನ ಉಮರ್ ನಗರದಲ್ಲಿದ್ದೀನಿ. ಇಲ್ಲಿ ಕುಡಿಯೋ ನೀರನ್ನು ನೋಡಿದ್ರೆ ಅದೆಷ್ಟು ಕೊಳಕು ಮಿಶ್ರಿತವಾಗಿ ಈ ಭಾಗದಲ್ಲಿ ಬರ್ತಾ ಇದೆ ಅಂದರೆ ಜನಸಾಮಾನ್ಯರು ಕುಡಿಯೋದಕ್ಕೆ ಸ್ವಲ್ಪ ಕೂಡ ಯೋಗ್ಯ ಇಲ್ಲ. ಬೇಸಿಗೆ ಪೀಕ್ಗೆ ಹೋಗಿರುವಂತಹ ಈ ಸಂದರ್ಭದಲ್ಲಿ ಇಷ್ಟು ಕೊಳಕು ನೀರನ್ನು ಜನ ಕುಡಿತಾ ಇದ್ದಾರೆ ಅಂದರೆ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆ ಈ ಭಾಗದಲ್ಲಿ ಜನಕ್ಕೆ ಎದುರಾಗಿದೆ ಅಂತ ನೀವೇ ಅಂದಾಜು ಮಾಡ್ಕೊಳ್ಬೋದು. ನೋಡಿ, ಈ ಬಾಟಲಿಯಲ್ಲಿ ಶೇಖರಣೆ ಮಾಡಿದೀವಲ್ಲ, ಈ ನೀರನ್ನು ಇಲ್ಲಿ ಜನ ಕುಡಿತಾ ಇದ್ದಾರೆ. ಇದು ಎಷ್ಟು ಕಪ್ಪಾಗಿ ಬರ್ತಾ ಇದೆ ನೋಡಿ. ಇದು ಜಲಮಂಡಳಿ
ಜಲಮಂಡಳಿ ಪೂರೈಕೆ ಮಾಡಿರುವಂತಹ ನೀರು ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಕುಡಿಯೋ ನೀರು ತುಂಬ ಕ್ಲೀನಾಗಿರಬೇಕು, ಅದನ್ನು ಸಿಕ್ಕಿದ ಕಡೆ ಎಲ್ಲ ನೀರು ಕುಡಿದ್ರೆ ಬೇರೆ ಬೇರೆ ರೀತಿಯಾದಂತಹ ರೋಗ ಬರುತ್ತೆ ಅಂತ ವೈದ್ಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ಕಡೆ ಬೇಸಿಗೆ ಬಿಸಿ, ಇನ್ನೊಂದು ಕಡೆ ಈ ರೀತಿಯ ಕೊಳಕು ನೀರು, ಅದು ಕೂಡ ಒಂದಲ್ಲ ಎರಡಲ್ಲ ಕಳೆದ 15ರಿಂದ 20 ದಿನಗಳಿಂದ ಈ ಭಾಗದಲ್ಲಿ ಇದೇ ರೀತಿಯ ನೀರು ಬರ್ತಾ ಇದೆ. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸುತ್ತಮುತ್ತ ಒಂದಷ್ಟು ರಸ್ತೆ ಕಾಮಗಾರಿ ಆಗ್ತಿದೆಯಂತೆ, ಅದರಿಂದ ಏನಾದರೂ ಪೈಪ್ಲೈನ್ ಒಡೆದು ಈ ರೀತಿಯಾಗಿ ಆಯಿತೋ ಗೊತ್ತಿಲ್ಲ. ಆದರೆ ನೀರು ಬರುವಾಗ ಸೀವೇಜ್ ಲೈನ್ ಏನಿದೆ ಅದು ನೀರೇನಿರುತ್ತೆ ಅದು ಮಿಕ್ಸ್ ಆಗಿ ಕುಡಿಯೋ ನೀರಿಗೆ ಬರ್ತಾ ಇದೆ. ಸೊ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಜನ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಕುಡಿಯುವ ನೀರು ಯಾವ ರೀತಿಯಾಗಿರಬೇಕು ಅಂದರೆ ನೋಡಿ, ಇಲ್ಲೇ ನಾನು ನಿಮಗೆ ಅದರ ಒಂದು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ನಾವು ಕುಡಿಯುವಂತಹ ನೀರು ಇರಬೇಕು, ಇಷ್ಟು ಈ ಕಲರ್ ಇರಬೇಕು. ಆದರೆ ಇಲ್ಲಿ ಇರುವಂತಹ ನೀರು ನೋಡು, ಇಲ್ಲಿ ಜನರಿಗೆ ಬರ್ತಾ ಇರುವಂತಹ ನೀರು ನೋಡಿ, ಇಷ್ಟು ಕಪ್ಪು ವಾಟರನ್ನು ಇಲ್ಲಿರುವಂತಹ ಮಕ್ಕಳು ಜೊತೆಗೆ ಇಲ್ಲಿರುವಂತಹ ವಯಸ್ಸಾದವರು ಕುಡಿತಾ ಇದ್ದಾರೆ. ಹಾಗಾದರೆ ಅಧಿಕಾರಿಗಳು ಇರುವಂತಹ ಕಡೆ ಒಳ್ಳೆ ನೀರು ಸರಬರಾಜಾಗುತ್ತೆ, ಜನಸಾಮಾನ್ಯರು ಇರುವಂತಹ ಕಡೆ ಈ ರೀತಿ ನೀರು ಸರಬರಾಜು ಮಾಡ್ತಾರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇಲ್ಲಿನ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಅವಶ್ಯಕತೆ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಚಾಮರಾಜನಗರದಲ್ಲಿ ರಸ್ತೆ ಕಾಮಗಾರಿ ಅಪೂರ್ಣವಾಗಿದ್ದು ಮಳೆಗೆ ರಸ್ತೆ ಬದಿಯ ಮಣ್ಣು ಕುಸಿದು ಸಂಚಾರವೇ ದುಸ್ತರವಾಗಿದೆ. ನ್ಯೂಸ್ 18 ವರದಿಗೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಇದೀಗ ಸ್ಪಂದಿಸಿದ್ದಾರೆ. ಮಳೆಗೆ ರಸ್ತೆ ಬದಿಯ ಮಣ್ಣು ಕುಸಿದು ಅಲ್ಲಿ ಸಂಚಾರವೇ ದೊಡ್ಡ ಕಷ್ಟ ಆಗಿತ್ತು. ನ್ಯೂಸ್ 18 ವರದಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ಶಾಸಕರು ಆ ವರದಿಗೆ ಇದೀಗ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. 2025ರ ಆಗಸ್ಟ್ 1ರಂದು ಕಾಮಗಾರಿ ಆರಂಭ ಆಗಿತ್ತು. ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೆ ಗ್ರಾಮಸ್ಥರು ಪ್ರತಿದಿನ ಪರದಾಟವನ್ನ ಮಾಡಬೇಕಾಗಿತ್ತು. ಮಳೆ ಬಂದ್ರೆ ಕೇಳೋದೇ ಬೇಡ, ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆನೇ ಹಾನಿಯಾಗಿತ್ತು. ಸೊ ಬೆಳಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆಗಿದ್ದು, ನ್ಯೂಸ್ 18 ವರದಿಯನ್ನ ನೋಡಿ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. 10 ದಿನದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗೆ ಇನ್ನು ಮುಂದೆ ಮುಕ್ತಿ ಸಿಗಲಿದೆ. ಇದು ನಿಮ್ಮ ನ್ಯೂಸ್ 18 ಕನ್ನಡ ವರದಿಯ ಫಲಶ್ರುತಿ. ಟೆಂಡರ್ ಪ್ರಕಾರ 2026ರ ಏಪ್ರಿಲ್ 30ರೊಳಗೆ ಕಾಮಗಾರಿ ಮುಗಿಸಬೇಕಾಗಿತ್ತು. ಗುತ್ತಿಗೆದಾರರು ನಿರ್ಲಕ್ಷ್ಯ ಮಾಡಿದ್ದು, ಗ್ರಾಮಸ್ಥರ ಸಂಪರ್ಕಕ್ಕೂ ಕೂಡ ಗುತ್ತಿಗೆದಾರ ಸಿಕ್ಕಿರಲಿಲ್ಲ. ಕೇಳೋಣ ಅಂತ ಹೇಳಿದ್ರೆ ಇದನ್ನೇ ಗ್ರಾಮಸ್ಥರು ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಅದನ್ನ ಒಂದು ಹೇಳೋಣ ಅಂತ ಹೇಳಿ ಗುತ್ತಿಗೆದಾರರಂತೂ ಕೈಗೆ ಸಿಕ್ಕಿರಲಿಲ್ಲ. ನ್ಯೂಸ್ 18 ಕನ್ನಡ ಇದೀಗ ವರದಿಯನ್ನ ಪ್ರಸಾರ ಮಾಡಿದೆ. 10 ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅಂತ ಶಾಸಕರು ಈಗ ಅಭಯ ಕೊಟ್ಟಿದ್ದಾರೆ. ಇವತ್ತು ಏನು ನ್ಯೂಸ್ 18ನಲ್ಲಿ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ದೇಶಿಪುರದ ಕಾಲೋನಿಯ ರಸ್ತೆ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ ಏನು ಇವತ್ತು ವರದಿಯಾಗಿದೆ ನ್ಯೂಸ್ 18ನಲ್ಲಿ. ಅದರ ಬಗ್ಗೆ ಈಗ ನಾನು ತಕ್ಷಣ ನೋಡಿದ ತಕ್ಷಣ ಅಧಿಕಾರಿಗಳಿಗೆ ಗಮನಕ್ಕೆ ತಂದೀನಿ. ಅದು ಇನ್ನೂ ಟಾರ್ ಆಗಬೇಕಾಗಿದೆ, ಕೆಲಸ ತಡವಾಗಿದೆ, ಹಂಗಾಗಿ ಅದು ಸ್ವಲ್ಪ ಲೇಟ್ ಆಗ್ತಿದೆ ಕೆಲಸ ಮಾಡೋದು. ಇನ್ನು ಅತಿ ಶೀಘ್ರದಲ್ಲಿ ಇನ್ನೊಂದು ವಾರ 10 ದಿನದಲ್ಲೇ ಅದು ಕ್ಲಿಯರ್ ಮಾಡಿ ರೋಡು ಓಪನ್ ಮಾಡೋಕ್ಕಾಗುತ್ತೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆ SSLC ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ವಿದ್ಯಾರ್ಥಿನಿ ಪ್ರಾರ್ಥನಾ ಮನೆಗೆ ಅಥಣಿ BEO ಭೇಟಿ ಕೊಟ್ಟು ಶುಭ ಹಾರೈಸಿದ್ದಾರೆ. ಇನ್ನು ಪ್ರಾರ್ಥನಾ ತಂದೆ ನಾಗಪ್ಪ ಬಿರಾದಾರ ಪಾಟೀಲ್ ಕೂಡ ಅದೇ ಶಾಲೆಯ ಶಿಕ್ಷಕರಾಗಿದ್ದು ಈಗ ಅದೇ ಶಾಲೆಯಲ್ಲಿ ಓದ್ತಾ ಇದ್ದ ಪ್ರಾರ್ಥನಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸರ್ ಒಂದು ಎಲ್ಲರೂ ಬರೋಂತ ತೊಗೊಂಡ್ಗಪ್ಪ ಸರ್ ಡಿಪಾರ್ಟ್ಮೆಂಟ್ ಇಲ್ಲಿ ನೋಡಿ ಸರ್ ಶಾಲೆಗೆ ಹಾಕಲು ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಖರೆ 625ಕ್ಕೆ 625 ಬರ್ತಂತ ನಿರೀಕ್ಷೆ ಮಾಡಿದ್ವಿ. ಈಗ ಖುಷಿ ಆಗತ್ತೈತ್ರಿ ಸರ್. ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ಮಾಡು, ಆಮೇಲೆ ಸೋರ್ಸಸ್ ಎಲ್ಲ ನಾನು ತಂದು ಕೊಡ್ತೀವಿ ಸರ್. ಸರ್ಕಾರಿ ಪ್ರೌಢಶಾಲೆ ಕಟಗೇರಿ, ನಮ್ಮದು ಪ್ರಾಪರ್ ಹಲ್ಯಾಳ್ ಸರ್, ನಾವಿರೋದು ಅಥಣಿಯಲ್ಲಿ. ಹಾಂ, ಅದೇ ಸ್ಕೂಲಲ್ಲೇ ಕನ್ನಡ ಸರಾಗಿ ವರ್ಕ್ ಮಾಡ್ತಾರೆ ಸರ್. ಮುಂದೆ PUCಯಲ್ಲಿ ಸೈನ್ಸ್ ತೊಗೊಂಡು ನೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. SSLC ಫಲಿತಾಂಶ ಪ್ರಕಟ ಆಗಿದ್ದು ಉಡುಪಿಯ ಪ್ರೀತಮ್ ಜಿ ಪೂಜಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮದರ್ ತೆರೇಸಾ ಮೆಮೊರೇಬಲ್ ಶಂಕರ್ ನಾರಾಯಣ ಪ್ರೌಢಶಾಲೆಯ ವಿದ್ಯಾರ್ಥಿ. ಕುಂದಾಪುರ ತಾಲೂಕಿನ ಶಂಕರ್ ನಾರಾಯಣ 625 ಅಂಕವನ್ನ ಪಡೆದಿದ್ದಾರೆ.
ಒಂದು ಡ್ರೀಮ್ ಇತ್ತು ಅವನ 620 ತೆಗಿಬೇಕಂತ, ಅದೊಂದು ಆಸೆ ಇದೆ. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮೇಬಲ್ ಟೀಚರ್ ಅಂತ ಒಬ್ರು ಇದ್ರು, ಅವರು ಯಾವಾಗ್ಲೂ ಹೇಳ್ದು ಇಲ್ಲ ಅವನೇನೋ ಅಚೀವ್ ಮಾಡ್ತಾ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅದೇ ಪ್ರತಿ ವರ್ಷನೂ ಯಾರಾದ್ರೂ ಒಬ್ರು ಏನಾದ್ರು ಹೇಳ್ತಾ ಈ ತರ ಅಚೀವ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈಗ ವೈಶಾಲಿ ಮ್ಯಾಮ್ ಯಾವಾಗ್ಲೂ ಹೇಳ್ತಾ ಇದ್ರು, ಇವರು ಹೇಳ್ತಾ ಇದ್ರು ಅಚೀವ್ ಮಾಡ್ತಾನೆ ಅಂತ. ಒಂದು ಡ್ರೀಮ್ ಇತ್ತು ಅವನ. 625ಕ್ಕೆ 625 ಅಂಕವನ್ನು ಪಡೆಯುವ ಮೂಲಕ ಜಿಲ್ಲೆಯ ರಾಜ್ಯದ ಕೀರ್ತಿ ಪತಾಕೆಯನ್ನ ಹಾರಿಸಿರುವಂತದ್ದು. ಪ್ರೀತಮ್ ಜಿ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಏನ್ ಅನ್ಸುತ್ತೆ ಈಗ? ಬಹಳಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿಯಾಗಿದೆ. ಅದೇ ನನಗೆ ಎಕ್ಸಾಮ್ ಬರ್ದ ಆದ್ಮೇಲೆ ನನಗೆ ಏನ್ ಎಕ್ಸ್ಪೆಕ್ಟೇಷನ್ ಉಂಟಂದ್ರೆ ಒಂದು 620 ಅಬೌವ್ ಬರ್ಬೋದು, ಅಂದ್ರೆ ಅಟ್ ಲೀಸ್ಟ್ ಒಂದು ಸ್ಟೇಟ್ ರ್ಯಾಂಕ್ ಅಂತೂ ಬರ್ಬೋದು ಅಂತ ಇತ್ತು. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಇತ್ತು, 625 ಬರ್ಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬಾ ಖುಷಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಇಂಥ ರಿಸಲ್ಟ್ ಬರ್ಲಿಕ್ಕೆ ಬಹಳಷ್ಟು ತಯಾರಿ ಬೇಕು. ತಾವು ಯಾವ ರೀತಿ ತಯಾರಿಯನ್ನ ಮಾಡ್ತಿದ್ರಿ? ಅಂದ್ರೆ ಎಷ್ಟು ಗಂಟೆ ನೀವು ಪ್ರತಿದಿನ ಓದ್ಲಿಕ್ಕೆ ತಗೊಳ್ತಿದ್ರಿ? ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಮನೆಯಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಶಾಲೆಯಲ್ಲಿ ಏನೇನ ಪಾಠ ಮಾಡಿದ್ರು ಅದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಂತಿದ್ದೆ. ಮತ್ತೆ ಹೋಮ್ವರ್ಕ್ ಆಗ್ಲಿ ಏನೇ ರೈಟಿಂಗ್ ವರ್ಕ್ ಆಗಿದ್ರು ಸಹ ಅದನ್ನು ಮುಗಿಸ್ಕೊಂಡು ಪರ್ ಡೇ ಒಂದು 5 ನಿಮಿಷ ಕೂತ್ಕೊಂಡು ಗೋಲ್ ಸೆಟ್ ಮಾಡ್ತಿದ್ದೆ. ಅಂದ್ರೆ ಇವತ್ತು ಏನೆಲ್ಲ ಮುಗಿಸ್ಬೇಕಂತ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ 1 ಚಾಪ್ಟರ್ ಆಗ್ಲಿ, ಮತ್ತೆ ಕನ್ನಡದಲ್ಲಿ 1 ಚಾಪ್ಟರ್, ಹೀಗೆ ಗೋಲ್ ಸೆಟ್ ಮಾಡಿ ಆ ಗೋಲ್ ಅನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಮತ್ತೆ ನನಗೆ ಪರ್ ಮಂತ್ ಯೂನಿಟ್ ಟೆಸ್ಟ್ ಅಂತ ಮಾಡ್ತಿದ್ರು. ಯೂನಿಟ್ ಟೆಸ್ಟ್ ಪೋರ್ಷನ್ ಅನ್ನು ಸಹ ನಾನು ಕರೆಕ್ಟ್ ಆಗಿ ಇದ್ರೆ ಆ ಮಂತ್ ಅಲ್ಲಿ ಆ ಯೂನಿಟ್ ಟೆಸ್ಟ್ ಪೋರ್ಷನ್ ಅನ್ನ ಪರ್ಫೆಕ್ಟ್ ಆಗಿ ಓದ್ಕೊಂತಿದ್ದೆ. ಫಸ್ಟ್ ನನಗೆ ರೋಲ್ ಮಾಡಲ್ ಅಂದ್ರೆ ಹಾರ್ಡ್ ವರ್ಕ್ ಎಲ್ಲಿಂದ ಕಲ್ತ್ಕೊಂಡೆ ಅಂದ್ರೆ ಒಂದು ಪೇರೆಂಟ್ಸ್, ನನ್ನ ಅಪ್ಪ ಆಗ್ಲಿ ಅವ್ರು ತುಂಬಾ ನನಗೋಸ್ಕರ ತುಂಬಾ ಕೆಲಸ ಮಾಡೋದೇ. ಯಾವಾಗ್ಲೂ ಹೇಳೋರು ನಂಗೆ ಆಸೆ ಇದೆ ಒಂದು 625 ಬರ್ಬೇಕು ಅಂತ. ಅವರಿಂದ ಒಂದು ಮೋಟಿವೇಶನ್ ಅಂತ ಬರ್ತಿತ್ತು ನಮಗೆ. ಶಾಲೆಯಲ್ಲೂ ಸಹ ಆಗ್ಲಿ ನಮ್ಮ ಪ್ರಿನ್ಸಿಪಲ್, ನಮ್ಮ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡಿದ್ರು. ನಮ್ಮ ಉದಯ್ ಸರ್ ಕ್ಲಾಸ್ ಸ್ಟಾರ್ಟ್ ಆದ ಫಸ್ಟ್ ದಿನ ಹೇಳ್ತಾರೆ 625 ಬರ್ಬೇಕು ನಿನ್ನಿಂದ ಅಂತ. ಒಂದಿನಿಂದ ನಂದ್ರೆ ಒಂದು ಆಸೆ ಇದೆ 625 ಬರ್ಬೇಕು ಅಂತ. ಮತ್ತೆ ರೋಲ್ ಮಾಡೆಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ. ಅದೇ ಮತ್ತೆ ನಮ್ಮ ಶಾಲೆಯಲ್ಲೂ ಸಹ ಹಾಗೆ ತುಂಬಾ ಈ ಖಾಲಿ ಓದೋದಷ್ಟೇ ಅಲ್ಲ, ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ತುಂಬಾ ಪ್ರೇರಣೆಯನ್ನು ಕೊಡ್ತಿದ್ರು ನನಗೆ. ಈ ಡ್ಯಾನ್ಸ್ ಆಗ್ಲಿ, ಮತ್ತೆ ನಮಗೆ ತುಂಬಾ ವರ್ಕ್ಶಾಪ್ಸ್ ಅನ್ನ ಮಾಡೋರು, ಹಾಗೂ ನಾವು ಸ್ಪೋರ್ಟ್ಸ್ಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ನಾನು ಪ್ರತಿಭಾ ಕಾರಂಜಿಗೂ ಸಹ ಎನ್ಕರೇಜ್ಮೆಂಟ್ ಕೊಡೋರು. ಅದರಿಂದ ಅವ್ರು ಕೊಟ್ಟ ಎನ್ಕರೇಜ್ಮೆಂಟ್ ಇಂದ ನಾನು ಪ್ರತಿಭಾ ಕಾರಂಜಿ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್ ಅಲ್ಲಿ ರಸಪ್ರಶ್ನೆಯಲ್ಲಿ 2nd ಪ್ಲೇಸ್ ಅನ್ನು ಸಹ ಪಡ್ಕೊಂಡಿದ್ದೇನೆ. ಹೀಗೆ ಬೆಂಗಳೂರಿನ ಬಸವೇಶ್ವರ ನಗರದ ಇಂಡಿಯನ್ ಹೈಸ್ಕೂಲ್ ವಿದ್ಯಾರ್ಥಿ ಸಮರ್ಥ್ ಎಂ ಗೌಡ 625ಕ್ಕೆ 599 ಅಂಕ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾನೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಮರ್ಥ್ ಎಂ ಗೌಡ 96% ಅಂಕ ಗಳಿಸುವ ಮೂಲಕ ಇಡೀ ಶಾಲೆಗೆ ಡಿಸ್ಟಿಂಕ್ಷನ್ ಸಾಧನೆ ಮಾಡಿರುವುದಕ್ಕೆ ಶಾಲಾ ಆಡಳಿತ ಮಂಡಳಿ ಸಂತಸ ವ್ಯಕ್ತಪಡಿಸಿದ್ದು, ಮಂಡ್ಯ ಜಿಲ್ಲೆ ನಾಗಮಂಗಲದ ಕೆ ಮಲ್ಲೇನಹಳ್ಳಿ ಗ್ರಾಮದ ಮಂಜೇಗೌಡ ಜ್ಯೋತಿ ದಂಪತಿಯ ಪುತ್ರ ಸಮರ್ಥ್ ಎಂ ಗೌಡ ಮುಂದೆ ವೈದ್ಯನಾಗುವ ಕನಸು ಕಂಡಿದ್ದಾನೆ.